ಎಲ್ರಿಗೂ ನಮಸ್ಕಾರ. ನಮ್ಮ ರಾಶಿ ಸಿನಿಮಾದ ಮೊದಲ ಪ್ರೀತಿ ಸಾಂಗು 1 ಮಿಲಿಯನ್ ಗಟ್ಟಲೆ ಜನ ನೋಡಿ ನಮ್ಮನ್ನು ಹಾರೈಸಿದ್ದೀರ. ತುಂಬ ಧನ್ಯವಾದಗಳು. ಸೊ ಈ ಸಾಂಗ್ ಬಗ್ಗೆ ನಿಮ್ಮ ಹತ್ರ ನಾನು ಹೇಳಬೇಕಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸುದ್ದಿ ಇಲ್ಲದೆ ಮೊದಲ ಪ್ರೀತಿ ಹುಟ್ಟುವಂತಿದೆ. ಸೊ ಮೊದಲ ಪ್ರೀತಿ ಹುಟ್ಟಬೇಕಾದ್ರೆ ಯಾವುದೇ ಸುದ್ದಿ ನಿಮಗೆ ಸಿಗಲ್ಲ. ಓಪನ್ ಆಗಿ ಹೇಳ್ತೀನಿ. ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಆಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ಇಲ್ಲ ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಿರ್ತೀರ, ನೀವು ಎಲ್ಲೆಲ್ಲ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ತೀರ, ಅದು ಗೊತ್ತಾಗೋದಿಲ್ಲ ನಿಮಗೆ ಯಾವ ಥರ ಎಲ್ಲಿ ಹುಟ್ಟುತ್ತೆ ಪ್ರೀತಿ ಅಂತ. ಸುದ್ದಿ ಇಲ್ಲದೆ ಮೊದಲ ಪ್ರೀತಿ ಹುಟ್ಟುವಂತಿದೆ. ಹುಡುಗನಾಗಿರಲಿ, ಹುಡುಗಿನೇ ಆಗಿರಲಿ, ಒಂದು ಹುಡುಗಿ ಒಬ್ಬ ಹುಡುಗನ್ನ ನೋಡಿದಾಗ ಓಕೆ ಇವನೇನೋ ನನಗೆ ಕನೆಕ್ಟ್ ಆಗ್ತಾನಲ್ಲ ಅಂತ ಅನಿಸುತ್ತೆ. ಅದು ನಿಮಗೆ ಗೊತ್ತಿರಲ್ಲ. ಅದು ಈಗ ನೀವೆಲ್ಲೋ ಹೋಗ್ತಾ ಇರ್ತೀರ, ನೀವು ಯಾವುದೋ ಕೆಲಸಕ್ಕೆ ಹೋಗ್ತಾ ಇರ್ತೀರ, ಎಲ್ಲೋ ಓದ್ತಾ ಇರ್ತೀರ, ಇಲ್ಲ ಕಾಲೇಜಲ್ಲಿ ಹೋಗ್ತಾ ಇರ್ತೀರ, ಅದು ಗೊತ್ತಿರಲ್ಲ ನಿಮಗೆ, ಅದು ಪರಿಜ್ಞಾನನೇ ಇರಲ್ಲ ನಿಮಗೆ. ಸೊ ಆನ್ ಸಡನ್ ಒಂದು ಕ್ರಶ್ ಅಂತ ಒಂದು ಆಗುತ್ತಲ್ವ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಾಂಗ್ ಮಾಡಿದ್ದು. ಸೊ ನಾನಿಲ್ಲಿ ಎತ್ಕೊಂಡಿರೋದು ಒಂದು ಹುಡುಗನ ಭಾವನೆ. ಸೊ ಒಬ್ಬ ಹುಡುಗ ಒಂದು ಹುಡುಗಿನ ನೋಡಿ ಸೊ ಅವ್ನು ಫೀಲ್ ಆಗೋ ಒಂದು ರೀತಿ. ಸುದ್ದಿ ಇಲ್ಲದೆ ಮೊದಲ ಪ್ರೀತಿ ಹುಟ್ಟುವಂತಿದೆ. ಅವನ ಪಾಯಿಂಟ್ ಆಫ್ ವ್ಯೂಲಿ ಅವ್ನು ಬರ್ತಾನೆ, ಆ ಹುಡುಗಿನ ನೋಡ್ತಾನೆ. ಓಕೆ, ಸುದ್ದಿ ಇಲ್ಲದೆ ಆ ಪ್ರೀತಿನ ಅವನ ಮನಸ್ಸಲ್ಲೇ ಅವನು ಅನುಭವಿಸ್ತಾನೆ. 8 ದಿಕ್ಕಿನಲ್ಲಿ ನಿನ್ನ ನಗುವೆ ತುಂಬಿದೆ. ಅಂದರೆ ಅವನು ಯಾವ ಕಡೆ ನೋಡಿದ್ರೂ, ಅವನು ಯಾವುದೇ ಒಂದು ವಸ್ತು ನೋಡಿದ್ರೂ, ಯಾವ ಕಡೆ ನೋಡಿದ್ರೂ ಅವಳ ನಗುನೇ ಕಾಣಿಸ್ತಾ ಇರುತ್ತೆ. ಸೊ ಆ ಫೀಲಲ್ಲಿ ಈ ಸಾಂಗು. 8 ದಿಕ್ಕಿನಲ್ಲಿ ನಿನ್ನ ನಗುವೆ ತುಂಬಿದೆ, ನಿನ್ನಲ್ಲಿ ನನ್ನನ್ನು ಸೇರಿಸು ಮಾಯೆಯು. ಅದೊಂದು ಮಾಯೆ ಇರುತ್ತಲ್ವ, ಅದು ನಾನು ಕಾಂಪೋಸ್ ಮಾಡಬೇಕಾದ್ರೆ ಮತ್ತು ಈ ಲಿರಿಕ್ಸ್ ಬರಬೇಕಾದ್ರೆ ಸೊ ಅದೊಂದು ಪಾಯಿಂಟ್ ಇಟ್ಕೊಂಡೇ ನಾನೆಲ್ಲ ಒಂದು ಪಾಯಿಂಟ್ ಮಾಯೆಯೋ ಛಾಯೆಯೋ ಅಂತ ಒಂದೆರಡು ವರ್ಡ್ ಬರುತ್ತೆ. ಮಾಯೆ ಮತ್ತು ಛಾಯೆ. ಆ ಮಾಯೆ ಆದಮೇಲೆ ಅವನ ಮನಸ್ಸಲ್ಲಿ ಒಂದು ಛಾಯೆ ಮೂಡುತ್ತೆ. ಓಕೆ, ಆ ಛಾಯೆ ಅಂತಂದರೆ ಅದೊಂದು ಪ್ರೀತಿ ಛಾಯೆ ಅದು. ಸೊ ಅಲ್ಲಿಂದ ಹೊಸದಾಗಿದೆ, ಹೊಸದು ಅವನಿಗೆ. ಆ ಲವ್ ಅನ್ನೋದೇ ಹೊಸದಾಗಿದೆ ಈ ಪ್ರೀತಿ ಅನ್ನೋ ರೀತಿ ಹೊಸದಾಗಿದೆ, ನೀ ನೋಡೋ ಹಾಗೆ ಅವಳು ನೋಡ್ತಾಳಲ್ವ, ಆ ದಾಟಿ ಇದೆಯಲ್ಲ, ಅವನು ಎಕ್ಸ್ಪ್ರೆಸ್ ಮಾಡ್ತಾನೆ ಅದನ್ನು. ನೀ ಹಾಗೆ ನೋಡೋ ದಾಟಿ ಯಾರಿದ್ದರು ನಿನ್ನನ್ನು ನೋಡೋ ಬಯಕೆ. ಅಂದರೆ ಅವನ ಪ್ರೀತಿಲಿ ಬಿದ್ದವನೇ ಈಗ ನಿಮ್ಗೆ ಅರ್ಥ ಆಗಬೇಕದು. ನೀವು ಪ್ರೀತಿಲಿ ಬಿದ್ದಾಗ ನಿಮಗೆ ಇದು ಜಗತ್ತೇ ಕಾಣಲ್ಲ, ಆ ಹುಡುಗಿ ಒಬ್ಬಳೇ ಕಾಣೋದು. ಅವಳು ನೋಡಿದರೆ ಸಾಕು, ಅವಳ ನಗು ಕಂಡ್ರೆ ಸಾಕು, ಅವಳ ಕಣ್ಣಲ್ಲಿ ಒಂದ್ಸಲಿ ಹಂಗೆ ನಿಮ್ಮನ್ನು ನೋಡಿದರೆ ಅದೇ ನಿಮಗೆ ಊಟ ಉಪಚಾರ ದಿನಚರಿ ಎಲ್ಲ ಅದೇ ಆಗಿರುತ್ತೆ. ಅವಳು ನೋಡ್ಬಿಟ್ಟು ಒಂದು ಸ್ಮೈಲ್ ಕೊಟ್ಟರೆ ಆ ಫೀಲೇ ಬೇರೆ ಇರುತ್ತಲ್ವ. ಯಾರಿದ್ದರು ನಿನ್ನನ್ನು ನೋಡೋ ಬಯಕೆ, ಯಾಕೆ ಈ ಥರ ನನ್ನನ್ನೇ ಮರೆತೆ ಹಾಗೆ. ಅವನು ಮರೆತು ಅವ್ರ ದಿನಚರಿನೂ ಮರಿತಾನೆ. ಆ ಫೀಲ್ ಇದೆಯಲ್ಲ, ಆ ಫೀಲ್ ಹಂಗೋಗುತ್ತೆ, ಈಪಾಗೋಗುತ್ತೆ. ಸೊ ಓಕೆ, ತಿಳಿದೇ ಬಿದ್ದೆ ಪ್ರೀತಿಗೆ ಅಂತ ಬಂದಾಗ ಅವನಿಗೆ ಪ್ರೀತಿ ಅಂದರೆ ಏನಂತನೂ ಗೊತ್ತಿಲ್ಲ, ಆ ಫೀಲಲ್ಲಿ ಇರ್ತಾನೆ ಅವನು. ತಿಳಿದೇ ಬಿದ್ದೆ ಪ್ರೀತಿಗೆ ಕೊಂಚ ತಿಳಿಸಿ ಹೇಳು ಮೆಲ್ಲಗೆ. ಇದೊಂದು ಲೈನ್ ಇದೆಯಲ್ವಾ, ಅವನಿಗೆ ಗೊತ್ತಿದ್ದಲೇ ಪ್ರೀತಿಲಿ ಬಿದ್ದವನೇ. ಸೊ ಅವನ ಮನಸ್ಸಲ್ಲೇ ಅವ್ನು ಕೇಳ್ಕೊತಾನೆ, ನಾನು ಬಿದ್ದಿದ್ದೀನಿ ಪ್ರೀತಿಲಿ, ದಯವಿಟ್ಟು ನಿನಗೇನಾದ್ರೂ ಗೊತ್ತಿದ್ರೆ ಸ್ವಲ್ಪ ತಿಳಿಸಿ ಹೇಳು. ಅಂದರೆ ಮಗು ಥರ ಮನಸ್ಸು ಒಂದು, ಆ ಪ್ರೀತಿಲಿ ಬಿದ್ದಿದ್ದಾನೆ, ಒಂದು ಮಗು ಥರ ಮನಸ್ಸು ಒಂದು. ತಿಳಿದೇ ಬಿದ್ದೆ ಪ್ರೀತಿಗೆ ಕೊಂಚ ತಿಳಿಸಿ ಹೇಳು ಮೆಲ್ಲಗೆ. ಓಕೆ, ಅವನು ಕೇಳ್ಕೊತವನೆ ಅವಳಿಗೆ, ಒಂದು ಸ್ವಲ್ಪ ತಿಳಿಸಿ ಹೇಳು. ನಿನ್ನ ಹೆಜ್ಜೆ ಸಾಲಿಗೆ ಬಂದೆ ಹಾಗೆ ನಾನು ಅಂದರೆ ಈ ಸಪ್ತಪದಿ ಅಂತಾರಲ್ವ. ಸಪ್ತಪದಿ ಅಂತಂದರೆ ಒಂದು, ಈಗ ಓಕೆ ಈ ಗಂಡು ಹೋಗ್ತಾ ಇರ್ತಾನೆ, ಹೆಣ್ಣು ಹಿಂದೆ ಬರ್ಬೇಕು ಸಪ್ತಪದಿ ಉಳ್ಬೇಕಾದ್ರೆ. ಬಟ್ ಇವ್ರು ಉಲ್ಟೇ ಹೇಳ್ತಾನೆ, ಓಕೆ ನಾನು ಬರ್ತೀನಿ ನಿನ್ನ ಹಿಂದೆ, ಯಾಕಂದರೆ ನಾನಿನ್ನ ಪ್ರೀತಿಲಿ ಬಿದ್ದಿದ್ದೀನಿ, ನೀನು ತಿಳಿಸ್ಕೊಡೋದನ್ನು. ಸಪ್ತಪದಿ ತುಳಿಯೋದು ಗಂಡಿಂದೆ ಹೆಣ್ಣು ಬರಬೇಕು. ಬಟ್ ಇವರೇ ಕೇಳ್ತಾನೆ ಅವಳಿಗೆ,
ನಿನ್ನ ಹೆಜ್ಜೆ ಸಾಲಿಗೆ ನಾನು ಬಂದೆ ಹಾಗೆ ಮೇಲೆ. ಅಂದರೆ ಇವನಿಗೆ ಆ ಪ್ರೀತಿ ಬೇಕು, ಅವಳ ಪ್ರೀತಿ ಬೇಕು. ಸೊ ಹಾಗಾಗಿ ಇವನೇ ಕೇಳ್ಕೊತಾನೆ, ನಿನ್ನ ಹೆಜ್ಜೆ ಸಾಲಿಗೆ ಬಂದೆ ಹಾಗೆ ನಾನು ಮೆಲ್ಲಗೆ, ಈ ಥರ. ಓಕೆ, ಅವನ ಮನಸ್ಸಲ್ಲೇ ಮದುವೆ ಆಗ್ತಾನೆ. ಪ್ರೀತಿಲಿ ಬಿದ್ದು ಆ ಹುಡುಗಿನ ಅವನ ಮನಸ್ಸಲ್ಲೇ ಮದುವೆ ಆಗಿ ಅವಳ ಕೇಳಿಕೊಂಡು ಬೇಡ್ಕೊಂಡು, ಓಕೆ ಅವನ ಮನಸ್ಸಲ್ಲಿ ಈಗ ನಾವಿಬ್ಬರು ಗಂಡ ಹೆಂಡ್ತಿ ಅನ್ನೋ ಫೀಲಲ್ಲಿ ಇದ್ದಾನೆ. ನೆಕ್ಸ್ಟ್, ನೀ ಕಾಣದೆ ಹೋದರೆ ಒಂದು ಕ್ಷಣವನ್ಕಾಲಿತು ನನ್ನ ತನು ಮನ ಈ ನಗುವಿಗೆ ಏನೆಂದು ಹೇಳಲಾರೆ. ಸೊ ಹಿಂಗೆ ಆ ನಗು ಅವನಿಗೆ ದಿನಚರಿಯಲ್ಲಿ ಪ್ರಾರಂಭ. ಅವಳ ನಗು ನೋಡಿಬಿಟ್ಟು ಅವನು ದಿನಚರಿ ಪ್ರಾರಂಭ ಮಾಡ್ತಾನೆ. ಅರ್ಥ ಆಯ್ತಲ್ವಾ? ಆ ನಗುನೇ ಅವನಿಗೆ ದಿನಚರಿ. ಅವನು ಖುಷಿ ಪಡೋ ರೀತಿನೇ ಬೇರೆ. ಪ್ರೀತಿ ಮಾಡಿರ್ತಕ್ಕಂಥ ಹುಡುಗಿ ಜೊತೆಗಿದ್ದ ಮೇಲೆ ಅವಳೇ ಮದುವೆಯಾಗಿ ಅವಳ ದಿನ ಅವನ್ನ ನೋಡ್ತಾನಲ್ವ, ಅವಳ ನಗು ಆಗಿರಲಿ, ಅವಳ ಆಕ್ಟಿವಿಟಿ ಆಗಿರಲಿ ನೋಡಿದರೆ ಅವನಿಗೆ ತೃಪ್ತಿ. ಸೊ ಇಲ್ಲಿ ಒಬ್ಬ ಹುಡುಗ ಆ ಥರ ಒಂದು ಫೀಲ್ ಆಗಂಗೆ ಆ ಥರ ಕಲ್ಪನೆ ಮಾಡಿಕೊಂಡು ನಾನು ಬರ್ತಿರೋವಂಥ ಒಂದು ಲೈನು. ಓಕೆ, ನೆಕ್ಸ್ಟ್ ಲೈನ್, ಪ್ರೀತಿ ಒಂದೇ ಇದಕ್ಕೆ ನಿತ್ಯವೋ. ಅಷ್ಟೇ, ಅವನು ಹೇಳೋದಷ್ಟೇ. ಏನೋ ಇದರ ಅರ್ಥವೋ. ಓಕೆ, ಪ್ರೀತಿ ಒಂದೇ ನಿತ್ಯವೋ. ಈ ಪ್ರೀತಿ ಬೇಕು ಅಂತ ಅವನು ಬಯಸ್ತಿದ್ದಾನೆ. ಆ ಒಂದು ಫೀಲಲ್ಲಿ ಈ ಸಾಂಗ್ನ ಬರೆದಿರೋದು. ಇಷ್ಟೆಲ್ಲ ಫೀಲ್ ಆದಮೇಲೆ ಪ್ರೀತಿ ಹೇಳೋ ಅಂತಿದೆ, ಮನಸ್ಸು ಭಯವೂ ತುಂಬ ನಡಗಿದೆ. ಓಕೆ, ಇಷ್ಟೆಲ್ಲ ಮನಸ್ಸಲ್ಲಿ ಅವ್ನು ಫೀಲ್ ಆದ. ಮತ್ತು ಓಕೆ, ಅವನು ಒಳಗಡೆ ಇರ್ತಕ್ಕಂಥ ಪ್ರೀತಿ ಹೋಗ್ಬಿಟ್ಟು ಅವಳಿಗೆ ಹೇಳು, ನೀನು ಈ ಥರ ಫೀಲ್ ಆಗ್ತಿದ್ದೆ ಅಂತ ಅವಳಿಗೆ ಹೇಳು, ಲವ್ ಯು ಅಂತ ಹೇಳು ಅಂತಂದರೆ ಮನಸ್ಸು ಭಯ, ಶೇಕ್ ಆಗ್ತಿದೆ, ಹೇಳೋಕ್ಕಾಗ್ತಿಲ್ಲ. ಸೊ ಅಲ್ಲಿಗೆ ಅವನ ಇಮ್ಯಾಜಿನೇಷನ್ ಇದು ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಇಲ್ಲದೆ ಮೊದಲ ಪ್ರೀತಿ ಹುಟ್ಟುವಂತಿದೆ, ನಿಮಿಷಕ್ಕೊಮ್ಮೆ ಹೃದಯ ಬಡಿತ ಮಿತಿ ಮೀರಿದೆ, ನಿನ್ನ ಸ್ಪರ್ಶದಿಂದ ಮನಸ್ಸು ದಿಕ್ಕು ತಪ್ಪಿದೆ, ಇದು ದಿಕ್ಕಿನಲ್ಲಿ ನಿನ್ನ ನಗುವೆ ತುಂಬಿದೆ, ನಿನ್ನಲ್ಲಿ ನನ್ನನ್ನು ಓಕೆ, ಇದು ಈ ಹಾಡಿನ ಸಾರಾಂಶ. ಸೊ ಯಾರ್ಯಾರು ಮೊದಲ ಪ್ರೀತಿಯಲ್ಲಿ ಬಿದ್ದಿದ್ದೀರೋ ದಯವಿಟ್ಟು ಹೇಳಿಬಿಡಿ ಅಷ್ಟೇ. ಹೋಗ್ಬಿಟ್ಟು ಐ ಲವ್ ಯು ಅಂತ ಹೇಳಿ, ಮಿಕ್ಕಿದ್ದ ಆಮೇಲೆ ಮನಸ್ಸಲ್ಲೇ ಕೊರಕೊಂಡು ಇರೋಕ್ಕೆ ಹೋಗ್ಬೇಡಿ. ಒಂದು ಸಂಗೀತ ಪ್ರಿಯರಿಗೆ ಮತ್ತು ಪ್ರೇಮಿಗಳಿಗೆ, ಪ್ರೀತಿಸೋರಿಗೆ, ಪ್ರೀತಿ ಮಾಡೋರಿಗೆ, ಪ್ರೀತಿ ಹುಟ್ಟಿರುತ್ತಲ್ಲ ಅಂಥವ್ರಿಗೆ ನಾನು ಈ ಒಂದು ಹಾಡನ್ನು ಅರ್ಪಣೆ ಮಾಡ್ತಾಯಿದ್ದೀನಿ. ನಮ್ಮ ರಾಶಿ ಸಿನಿಮಾಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಈ ಮುಖಾಂತರ ನಮ್ಮ ಅಖಿಲೇಶ್ ಸರ್ಗೂ, ಆದಿತ್ಯ ಅವ್ರಿಗೂ, ಮತ್ತು ಹೀರೋಯಿನ್ ಆದಂಥ ಸಮೀಕ್ಷೆ ಅವ್ರಿಗೂ, ನನ್ನ ಎಲ್ಲ ಚಿತ್ರತಂಡದವ್ರಿಗೂ ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲರಿಗೂ ಸಪೋರ್ಟ್ ಮಾಡಿ. ಓಕೆ.